ನಮ್ಮ ಸುಖ ದುಃಖಗಳಿಗೆ, ಅದೃಷ್ಟ ದುರಾದೃಷ್ಟಗಳಿಗೆ ನಮ್ಮ ನಿರ್ಧಾರಗಳೇ ಕಾರಣವಾಗಿರುತ್ತದೆ ಹೊರತು ಗ್ರಹಗತಿಗಳಲ್ಲ. ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತಗೊಂಡು ನೋಡಿ, ಯಾವತ್ತಿಗೂ ಸೋಲು ನಿಮ್ಮ ಸಮೀಪ ಸುಳಿಯಲು ಸಾಧ್ಯವಾಗುವುದಿಲ್ಲ. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ಇಂದಿನ ಕ್ಲಾಸಲ್ಲಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಅನ್ನೋ ಪಾಠದ ಬಗ್ಗೆ ಕಲ್ತ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಸೊ ಇಲ್ಲಿ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಅರಿನ್ಸ್ ಎರಡೂ ಇದೆ. ಮೊದಲಿಗೆ ನಾವು ಆಲಿಫ್ಯಾಟಿಕ್ ಆಲ್ಕೈಲ್ ಹ್ಯಾಲೈಡ್ಸ್ ಬಗ್ಗೆ ಕಲ್ತ್ಕೊಳ್ತಾ ಹೋಗೋಣ. ಇದರಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್, 3 ರೀತಿಯ ರಿಯಾಕ್ಷನ್ಸ್ನ ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಲಿಮಿನೇಷನ್ ರಿಯಾಕ್ಷನ್ ಆ್ಯಂಡ್ ರಿಯಾಕ್ಷನ್ ವಿತ್ ಮೆಟಲ್ಸ್. ಒಂದೊಂದಾಗಿ ನಾವೀಗ ಕಲ್ತ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಮೊದಲು ಈ ವರ್ಡ್ ಅರ್ಥ ಏನು ಅಂತ ತಿಳ್ಕೊಳ್ಳೋಣ, ವರ್ಡ್ ಬೈ ವರ್ಡ್. ನ್ಯೂಕ್ಲಿಯೋಫಿಲಿಕ್ ಅಂದರೆ ಏನು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಪೊಲಾರಿಟಿ ಆಫ್ ಕಾಂಪೌಂಡ್ ಅಥವಾ ನೇಚರ್ ಆಫ್ CX ಬಾಂಡ್ ಅನ್ನೋ ಟಾಪಿಕ್ನಲ್ಲಿ ಈ ಸ್ಟ್ರಕ್ಚರ್ನ ನೋಡಿದ್ವಿ. ಕಾರ್ಬನ್ ಹಾಗೂ ಹ್ಯಾಲೋಜನ್ ಮಧ್ಯೆ ಇರ್ತಕ್ಕಂಥ ಬಾಂಡು ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಅಂದರೆ ಆ ಎಲೆಕ್ಟ್ರಾನ್ಸ್ ಏನಿರುತ್ತೆ ಎರಡರ ಮಧ್ಯೆ, ಕಾರ್ಬನ್ ಹಾಗೂ ಹ್ಯಾಲೋಜನ್ಸ್ಗಳ ಮಧ್ಯೆ ಇರ್ತಕ್ಕಂಥ ಕಾರ್ಬನ್ ಆಟಮು ಹ್ಯಾಲೋಜನ್ ಕಡೆ ಶಿಫ್ಟ್ ಆಗೋದ್ರಿಂದ ಹ್ಯಾಲೋಜನ್ ಪಾರ್ಷಲಿ ನೆಗೆಟಿವ್, ಕಾರ್ಬನ್ ಪಾರ್ಷಲಿ ಪಾಸಿಟಿವ್ ಆಗಿರುತ್ತೆ. ಇದು ಡೈಪೋಲ್ ಮಾಲಿಕ್ಯೂಲ್ ಹಾಗೂ ಪೋಲಾರ್ ಮಾಲಿಕ್ಯೂಲ್. ಸೊ ಈ ರೀತಿಯಾದಂಥ ಇನ್ಫಾರ್ಮೇಶನ್ ನಾವು ತಿಳ್ಕೊಂಡಿದ್ವಿ. ಸೊ ಆ ಕಾನ್ಸೆಪ್ಟ್ ಮೇಲೆ ಈಗ ನಾವು ಈ ರಿಯಾಕ್ಷನ್ನ ಬೇಸ್ ಮಾಡಬೇಕು. ದಿಸ್ ಇಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಸೊ ಮೊದಲಿಗೆ ಈ ನ್ಯೂಕ್ಲಿಯೋಫೈಲ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನ್ಯೂಕ್ಲಿಯೋಫೈಲ್ ಫೈಲ್ ಅಂದರೆ ಲೈಕಿಂಗ್. ನ್ಯೂಕ್ಲಿಯೋ ಅನ್ನೋದು ನ್ಯೂಕ್ಲಿಯಸ್ ಅನ್ನೋ ರೀತಿಯಲ್ಲಿ ನಾವು ತಗೊಳ್ಬೋದು. ಅಂದರೆ ಚಾರ್ಜ್ ಆಫ್ ನ್ಯೂಕ್ಲಿಯಸ್. ಇಲ್ಲಿ ನ್ಯೂಕ್ಲಿಯಸ್ಗೆನೆ ಆಟಮ್ ಆಫ್ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್ ಅಲ್ಲಿಂದ ರಿಯಾಕ್ಷನ್ ಆಗತ್ತೆ ಅಂತ ಅಲ್ಲ. ಸೊ ನ್ಯೂಕ್ಲಿಯಸ್ ಚಾರ್ಜ್ನ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನ್ಯೂಕ್ಲಿಯಸ್ನಲ್ಲಿ ನ್ಯೂಟ್ರಾನ್ಸ್ ಹಾಗೂ ಪ್ರೋಟಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಸುತ್ತಾ ಇರುತ್ತೆ. ನಾವು ಚಾರ್ಜ್ ಅಂತ ಬರ್ಕೊಳ್ತಾ ಹೋದರೆ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ ಇನ್ ಚಾರ್ಜ್, ಪ್ರೋಟಾನ್ಸ್ ಆರ್ ಪಾಸಿಟಿವ್ ಇನ್ ಚಾರ್ಜ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಝೀರೋ ಚಾರ್ಜ್ ಅಂತ ಹೇಳ್ತೀವಿ. ಸೊ ಈ ನ್ಯೂಕ್ಲಿಯಸ್ನಲ್ಲಿ ಕೇವಲ ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಮಾತ್ರ ಇರೋದ್ರಿಂದ ಏನಾಗುತ್ತೆ, ನಾವು ನ್ಯೂಕ್ಲಿಯಸ್ ಚಾರ್ಜ್ ಅನ್ನು ಕೂಡ ಪಾಸಿಟಿವ್ ಅಂತ ಹೇಳಬಹುದು. ಓಕೆ, ಸೊ ಬಿಕಾಸ್ ನ್ಯೂಟ್ರಾನ್ಸ್ ಎಷ್ಟೇ ಇದ್ರೂ ಕೂಡ ಅದರದ್ದು ಚಾರ್ಜ್ ಝೀರೋ ಚಾರ್ಜ್ ಆಗಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಆಫ್ ಪ್ರೋಟಾನ್ ಇಟ್ ಸೆಲ್ಫ್ ಇಸ್ ಅ ಚಾರ್ಜ್ ಆಫ್ ನ್ಯೂಕ್ಲಿಯಸ್. ಸೊ ಈ ನ್ಯೂಕ್ಲಿಯೋಫೈಲ್ ಅಂತಂದರೆ ನಾವಿಲ್ಲಿ ಬೇಸಿಕಲಿ ಪಾಸಿಟಿವ್ ಅಂತ ತಗೊಳ್ಬೇಕು. ಸೊ ಅಂದರೆ ಅರ್ಥ, ಈ ನ್ಯೂಕ್ಲಿಯೋಫೈಲ್ ಅನ್ನೋ ಕೆಮಿಕಲ್ಸ್ಗಳೇನಿದೆ, ಕಾಂಪೌಂಡ್ಸ್, ಕೆಮಿಕಲ್ಸ್, ಸಬ್ಸ್ಟ್ಯಾನ್ಸಸ್, ಎನಿಥಿಂಗ್, ನೀವು ಯಾವ ರೀತಿಯನ್ನಾದ್ರೂ ಹೇಳಿ, ಕಾಂಪೌಂಡ್ಸ್ ಅಥವಾ ಸಬ್ಸ್ಟ್ಯಾನ್ಸಸ್, ಓಕೆ, ವಿಚ್ ಆರ್ ಎಲೆಕ್ಟ್ರಾನ್ ರಿಚ್. ಅವುಗಳಲ್ಲಿ ಎಲೆಕ್ಟ್ರಾನ್ಸ್ ಆಲ್ರೆಡಿ ಜಾಸ್ತಿ ಇದೆ. ಸೊ ಹಾಗಾಗಿ ಅವು ರಿಯಾಕ್ಟ್ ಮಾಡಬೇಕಾದ್ರೆ ಯಾವ ಆಟಮ್ನಲ್ಲಿ ಅಥವಾ ಮಾಲಿಕ್ಯೂಲ್ನಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇರುತ್ತೋ ಅಂಥ ಅಯಾನ್ಸ್ನ, ಅಂಥ ಆಟಮ್ಸ್ನ ಅದು ನೋಡ್ತಾ ಇರುತ್ತೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಈ ನ್ಯೂಕ್ಲಿಯೋಫೈಲ್ ಅನ್ನೋದೇನಿದೆ, ಈ ನ್ಯೂಕ್ಲಿಯೋಫೈಲ್ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಓಕೆ, ಸೊ ದಿಸ್ ಇಸ್ ರೆಫರ್ಡ್ ಆಸ್ ನ್ಯೂಕ್ಲಿಯೋಫೈಲ್ ಮೈನಸ್. ಅಂದರೆ ಅರ್ಥ, ಇವುಗಳು ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್. ಅವುಗಳಲ್ಲಿ ಆಲ್ರೆಡಿ ಜಾಸ್ತಿ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಏನು ಮಾಡುತ್ತೆ, ಅದು ಪಾಸಿಟಿವ್ ಕ್ಯಾರೆಕ್ಟರ್ ಇರ್ತಕ್ಕಂಥ ಕಾಂಪೌಂಡ್ನ ಹುಡುಕೊಳ್ತಾ ಹೋಗುತ್ತೆ ಫಾರ್ ಅ ರಿಯಾಕ್ಷನ್. ಸೊ ಇಲ್ಲಿ ನಾವು ಹ್ಯಾಲೋ ಆಲ್ಕೇನ್ ಮಾಲಿಕ್ಯೂಲ್ನಲ್ಲಿ ನೋಡಿದ ಹಾಗೆ ಏನಾಯಿತು, ಇಲ್ಲಿ CX ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಕೂಡ ಇದೆ, ಡೈಪೋಲ್ ಮಾಲಿಕ್ಯೂಲ್. ಸೊ ಕಾರ್ಬನ್ ಆಟಮು ಪಾಸಿಟಿವ್ ಚಾರ್ಜ್ ಇದೆ. ಹಾಗಾಗಿ ಈಗ ನಮ್ಮ ಹತ್ರ ನ್ಯೂಕ್ಲಿಯೋಫೈಲ್ ಇದೆ, ಇಲ್ಲಿ ಕಾರ್ಬನ್ ಆಟಮ್, ಹ್ಯಾಲೋಜನ್ ಆಟಮ್ ಕೂಡ ಇದೆ. ಸೊ ನೀವು ಗೆಸ್ ಮಾಡಬಹುದು, ಈ ನ್ಯೂಕ್ಲಿಯೋಫೈಲ್ ಅನ್ನೋದೇನಿದೆ ಅದು instead of attacking halogen it will attack the carbon atom. ಯಾಕೆ? because
ಕಾರ್ಬನ್ ಆಟಮ್ ಇಸ್ ಪಾರ್ಷಿಯಲಿ ಪಾಸಿಟಿವ್. ಸೊ ಈ ರೀತಿಯಾದಂಥ ಮಾಲಿಕ್ಯೂಲ್ಸ್ ನಾವು ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ದೇ ಆರ್ ಎಲೆಕ್ಟ್ರಾನ್ ರಿಚ್, ದೇ ಲುಕ್ ಫಾರ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್. ಓಕೆ, ಸೊ ಈ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹ್ಯಾಲೋ ಆಲ್ಕೇನ್ಸ್. ಸೊ ಏನಾಗತ್ತೆ ಇಲ್ಲಿ ನಾವೀಗ ನ್ಯೂಕ್ಲಿಯೋಫೈಲ್ ಅನ್ನೋದನ್ನ ತಿಳ್ಕೊಂಡ್ವಿ. ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತಂದ್ರೆ, ಈ ನ್ಯೂಕ್ಲಿಯೋಫೈಲ್ಸ್ ಕಾರ್ಬನ್ನ ಅಟ್ಯಾಕ್ ಮಾಡಿದ್ಮೇಲೆ there will be a bond formed between the nucleophile. Okay, so ಈ ರೀತಿಯಲ್ಲಿ ನ್ಯೂಕ್ಲಿಯೋಫೈಲ್ ಜೊತೆ ಬಾಂಡ್ ಫಾರ್ಮ್ ಆಗುತ್ತೆ. ಆಲ್ರೆಡಿ ಇದರಲ್ಲಿ 3 ಹೈಡ್ರೋಜನ್ ಆಟಮ್ ಇರುತ್ತೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಾವು ಇಲ್ಲಿ ಹ್ಯಾಲೋಜನ್ನ ರಿಟೈನ್ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕೆ ಅಂದರೆ ಕಾರ್ಬನ್ ವೇಲೆನ್ಸಿ 4, ಟೆಟ್ರಾವೇಲೆಂಟ್ ಇನ್ ನೇಚರ್. ಆದರೆ ನಾವಿಲ್ಲಿ ಬಾಂಡ್ನ ಕೌಂಟ್ ಮಾಡಿದರೆ 1, 2, 3, 4, 5 ಬಾಂಡ್ಸ್ ಆಗತ್ತೆ, ವಿಚ್ ಇಸ್ ರಾಂಗ್. ಸೊ ಹಾಗಾಗಿ ನಾವೇನು ಮಾಡಬೇಕಂತಂದ್ರೆ, ಈ ನ್ಯೂಕ್ಲಿಯೋಫೈಲು ಕಾರ್ಬನ್ನ ಅಟ್ಯಾಚ್ ಮಾಡಿದ ತಕ್ಷಣ ಈ ಹ್ಯಾಲೋಜನ್ ಆಟಮ್ ಏನಿದೆ ಅದು ಕಾರ್ಬನ್ನ ಬಿಟ್ಟು ಆಚೆ ಬಂದ್ಬಿಡತ್ತೆ. ಸೊ ನಾವು ಬರಿಬೇಕಾಗಿರೋ ರಿಯಾಕ್ಷನ್ ಹೀಗಿರತ್ತೆ. ಆ 3 ಹೈಡ್ರೋಜನ್ ಆಟಮ್ ಏನಿತ್ತು ಈ ಕಾಂಪೌಂಡ್ನಲ್ಲಿ ಹಾಗೆ ಇರುತ್ತೆ. ಹಾಗೂ ನ್ಯೂಕ್ಲಿಯೋಫೈಲ್ ಕಾರ್ಬನ್ ಜೊತೆಗೆ ಹೊಸ ಬಾಂಡ್ನ ಕ್ರಿಯೇಟ್ ಮಾಡಿದೆ. ಇಲ್ಲಿ ಇದು ಪಾರ್ಷಿಯಲಿ ಪಾಸಿಟಿವ್ ಇತ್ತು, ಹಾಗಾಗಿ ನ್ಯೂಕ್ಲಿಯೋಫೈಲ್ ಕಾರ್ಬನ್ನ ಅಟ್ಯಾಕ್ ಮಾಡ್ತು ಆ್ಯಂಡ್ ಹ್ಯಾಲೈಡ್ ವಿಲ್ ಕಮ್ ಔಟ್. ಓಕೆ, ಸೊ ಇದನ್ನು ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ನ್ಯೂಕ್ಲಿಯೋಫೈಲ್ ಯಾವುದನ್ನ ರಿಪ್ಲೇಸ್ ಮಾಡ್ತಾ ಇದೆ? ಹ್ಯಾಲೋಜನ್ ಆಟಮ್ನ ರಿಪ್ಲೇಸ್ ಮಾಡ್ತಾ ಇದೆ. ಓಕೆ, ಆ್ಯಂಡ್ ಇಟ್ ಈಸ್ ಅಟ್ಯಾಕಿಂಗ್ ದಿ ಕಾರ್ಬನ್ ಆಟಮ್. ನಿಮ್ಮ ಸಿಲೆಬಸ್ನಲ್ಲಿ 2 ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ನ ಕಲ್ತ್ಕೊಳ್ಬೇಕು. ಅದನ್ನು SN1 ಹಾಗೂ SN2 ರಿಯಾಕ್ಷನ್ಸ್ ಅಂತ ಹೇಳ್ತಾರೆ. ಕ್ವೈಟ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ಕಂಪಲ್ಸರಿಯಾಗಿ ಇದರ್ SN1 ಅಥವಾ SN2 ನಿಮಗೆ ಎಕ್ಸಾಮ್ನಲ್ಲಿ ಕೊಡ್ತಾರೆ. ಸೊ ನಾವು ಅದರ ಮೆಕ್ಯಾನಿಸಮ್ನ ಕಲ್ತ್ಕೊಳ್ಳೋಣ ಇನ್ನು ಸ್ವಲ್ಪ ಹೊತ್ತಿನಲ್ಲಿ. ಸೊ ಮೊದಲಿಗೆ ಯಾವ್ಯಾವುದು ನ್ಯೂಕ್ಲಿಯೋಫೈಲ್ ಆಗಿ ಅಟ್ಯಾಕ್ ಮಾಡಬಹುದು ಕಾರ್ಬನ್ ಆಟಮ್ ಅನ್ನೋದನ್ನ ನಾವು ಈ ಟೇಬಲ್ನಲ್ಲಿ ನೋಡೋಣ. ಸೊ ಈ ಟೇಬಲ್ ನೀವು ನೋಡಿದ್ರೆ ಇಲ್ಲಿ ನ್ಯೂಕ್ಲಿಯೋಫೈಲ್ ಯಾವುದು, ಯಾವ ರಿಯೇಜೆಂಟಿಂದ ಯಾವ ಗ್ರೂಪು ನ್ಯೂಕ್ಲಿಯೋಫೈಲ್ ಆಗಿ ಅಟ್ಯಾಕ್ ಆಗ್ತಿದೆ ಅನ್ನೋದನ್ನ ನಮಗೆ ಇಲ್ಲಿ ನೋಡಬಹುದು. ಮೇನ್ ಆಗಿ ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಈ 2 ಗ್ರೂಪ್ಸು NaOH ಅಥವಾ KOH, ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ KOH. ಯೂಶಲಿ 2 ಸ್ಟ್ರಾಂಗ್ ಬೇಸ್ ಆಗಿರೋದ್ರಿಂದ ಹಾಗೂ 2 ಆಲ್ಕಲಿ ಮೆಟಲ್ಸ್ ಆಗಿರೋದ್ರಿಂದ ಅವುಗಳ ರಿಯಾಕ್ಷನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ನೀವು ಓದಬೇಕಾದ್ರೆ NaOH ಅಂತ ಓದಿದ್ರೆ ಅದಕ್ಕೆ ನಾವು KOH ರಿಪ್ಲೇಸ್ ಮಾಡಿದ್ರು ದೇರ್ ವೋಂಟ್ ಬಿ ಮಚ್ ಆಫ್ ಅ ಡಿಫ್ರೆನ್ಸ್. ಓಕೆ, ಸೊ NaOH ಹಾಗೂ KOH. ನೆಕ್ಸ್ಟು ವಾಟರ್. ಓಕೆ, ಎಕ್ವಿಯಸ್ ಸೊಲ್ಯೂಷನ್ಸ್ ಅಂತ ನಾವೇನು ಓದ್ತೀವಲ್ವ, ಸೊ ಇದನ್ನು ಈ 2 ನಾವು ರಿಯೇಜೆಂಟ್ ಆಗಿ ತಗೊಂಡ್ರೆ ಅಂದರೆ ಏನಿರಬೇಕು, ಇಲ್ಲಿ ಒಂದು ಜನರಲ್ ರಿಯಾಕ್ಷನ್ ಬರೆದ್ರೆ ಆಲ್ಕೈಲ್ ಹ್ಯಾಲೈಡ್ ಇರುತ್ತೆ. ಆ್ಯಂಡ್ ಟು ದ್ಯಾಟ್ ಒನ್ ನಾನೀಗ ಇಲ್ಲಿ NaOH ಅಂತ ತಗೊಳ್ತೀನಿ, ಅಥವಾ KOH ಅಂತ ತಗೊಳ್ತೀನಿ, ಅಥವಾ ವಾಟರ್ ಅಂತ ಕನ್ಸಿಡರ್ ಮಾಡ್ತೀನಿ. ಈ ವಾಟರ್ನು ನಾನು ಐ ವಿಲ್ ಜಸ್ಟ್ ರೈಟ್ ಇಟ್ ಲೈಕ್ ದಿಸ್, HOH ಅಂತ ಬರ್ಕೊಳ್ತೀನಿ. ನೀವಿಲ್ಲಿ ಗಮನಿಸಿದ್ರೆ ಈ 3 ಮಾಲಿಕ್ಯೂಲ್ನಲ್ಲಿ ಏನು ಕಾಮನ್ ಆಗಿದೆ? ಈ OH ಗ್ರೂಪ್ ಅನ್ನೋದು ಕಾಮನ್ ಆಗಿದೆ. ಓಕೆ, ಸೊ ಈ 3 ಗ್ರೂಪಲ್ಲೂ NaOH ತಗೊಳ್ಳಿ, KOH ತಗೊಳ್ಳಿ ಅಥವಾ ವಾಟರ್ ಮಾಲಿಕ್ಯೂಲ್ ವಿಚ್ ಈಸ್ ಆಕ್ಟಿಂಗ್ ಆಸ್ ಅ ನ್ಯೂಕ್ಲಿಯೋಫೈಲ್ ಅಂತ ಕೇಳಿದ್ರೆ OH ಗ್ರೂಪ್ ಇಸ್ ಅ ನ್ಯೂಕ್ಲಿಯೋಫೈಲ್. ಓಕೆ, ಸೊ ಈ ರಿಯಾಕ್ಷನ್ ಏನಿದೆ ಅಲ್ಲ, ಇಲ್ಲಿ ಹ್ಯಾಲೋ ಆಲ್ಕೇನ್ಸ್ ಇದೆ, ನ್ಯೂಕ್ಲಿಯೋಫೈಲ್ ಈಗ ಅಟ್ಯಾಕ್ ಮಾಡಬೇಕು ಕಾರ್ಬನ್ ಆಟಮ್ನ, ಅದರಲ್ಲಿ ಎಂಟೈರ್ ಮಾಲಿಕ್ಯೂಲ್ ವಿಲ್ ನಾಟ್ ಅಟ್ಯಾಕ್. ಓಕೆ, ಸೊ ಪಾರ್ಟ್ ಆಫ್ ದ ಮಾಲಿಕ್ಯೂಲ್, ಈಗ NaOH ಅಲ್ಲಿ ಎಲ್ಲ NaOH ಗ್ರೂಪನ್ನು ಅಟ್ಯಾಕ್ ಮಾಡಲ್ಲ, OH ಗ್ರೂಪ್ ಮಾತ್ರ ಕಾರ್ಬನ್ನ ಅಟ್ಯಾಕ್ ಮಾಡುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ OH, okay, so H2O, right, and the product formed from them are alcohol. ಎರಡರಲ್ಲೂ ಕೂಡ ನೀವು ಆಲ್ಕಲಿನ್ ಆದರೂ ತಗೊಳ್ಳಿ ಅಥವಾ ವಾಟರ್ ಮಾಲಿಕ್ಯೂಲ್ ಆದರೂ ತಗೊಳ್ಳಿ ಆಸ್ ಅ ನ್ಯೂಕ್ಲಿಯೋಫೈಲ್, ಎರಡರಲ್ಲೂ ನಮಗೆ ಪ್ರಾಡಕ್ಟ್ ಆಗಿ ಆಲ್ಕೋಹಾಲ್ ಬರುತ್ತೆ. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ಸ್ ಆರ್ ದೀಸ್ ಒನ್ಸ್. ಸೊ ಅಮೋನಿಯಾ NH3, primary amine and secondary amine.
ಓಕೆ, ಸೊ ಈ ಗ್ರೂಪ್ಗಳು ಕೂಡ ನ್ಯೂಕ್ಲಿಯೋಫೈಲ್ ಆಗಿ ಅಟ್ಯಾಕ್ ಮಾಡುತ್ತೆ. ಯಾಕೆ ನ್ಯೂಕ್ಲಿಯೋಫೈಲ್ ಆಗಿ ಅಟ್ಯಾಕ್ ಮಾಡುತ್ತೆ? ನೈಟ್ರೋಜನ್ ನಲ್ಲಿ ಎಲೆಕ್ಟ್ರಾನ್ ಇದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಲ್ ಬಿ ದೇರ್ ಇನ್ ದ ನೈಟ್ರೋಜನ್. ಸೊ ಬಿಕಾಸ್ ಆಫ್ ದಟ್ ಪ್ರೆಸೆನ್ಸ್ ಆಫ್ presence of lone pair of electron on nitrogen ನಲ್ಲಿ ಈ ರೀತಿಯಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಹಾಗಾಗಿ ಅಮೋನಿಯಾ ಮಾಲಿಕ್ಯೂಲ್ ಆಗಿರ್ಬೋದು ಅಥವಾ ಪ್ರೈಮರಿ ಅಮೈನ್ಸ್ ಆಗಿರ್ಬೋದು, ಈವನ್ ಸೆಕೆಂಡರಿ ಅಮೈನ್ಸ್ ಕೂಡ. ಓಕೆ, ಸೊ ಅದು ನ್ಯೂಕ್ಲಿಯೋಫೈಲ್ ಆಗಿ ಅಟ್ಯಾಕ್ ಮಾಡೋ ಚಾನ್ಸಸ್ ಕೂಡ ಇರತ್ತೆ. ಓಕೆ, ಆ ರೀತಿಯಾಗಿ ನಮಗೆ ನ್ಯೂಕ್ಲಿಯೋಫೈಲ್ ಸಿಕ್ಕಾಗ ಪ್ರಾಡಕ್ಟ್ಸು ಬರುತ್ತೆ. ಸೊ ನಾವು ಅಮೋನಿಯಾ ಯೂಸ್ ಮಾಡಿದ್ರೆ ಪ್ರೈಮರಿ ಅಮೈನ್ ಆಸ್ ಅ ಪ್ರಾಡಕ್ಟ್, ಪ್ರೈಮರಿ ಅಮೈನ್ ನ್ಯೂಕ್ಲಿಯೋಫೈಲ್ ಆಗಿ ಯೂಸ್ ಮಾಡಿದ್ರೆ ಸೆಕೆಂಡ್ರಿ ಅಮೈನ್ ಬರುತ್ತೆ, ಸೆಕೆಂಡ್ರಿ ಅಮೈನ್ ನ್ಯೂಕ್ಲಿಯೋಫೈಲ್ ಆಗಿ ಯೂಸ್ ಮಾಡಿದ್ರೆ ಟರ್ಷರಿ ಅಮೈನ್ ಬರುತ್ತೆ. ಇದಕ್ಕೆ ರಿಯಾಕ್ಷನ್ಸ್ ನಿಮಗೆ ಬೇಕಂದ್ರೆ ಅಮೈನ್ಸ್ ಚಾಪ್ಟರ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ಅದರಲ್ಲಿ ಇದ್ರದ್ದು ಕಂಪ್ಲೀಟ್ ರಿಯಾಕ್ಷನ್ ಇದೆ, ಹೇಗೆ ಒಂದೊಂದೇ ಆರ್ ಗ್ರೂಪ್ ಆ್ಯಡ್ ಆಗ್ತಾ ಹೋಗುತ್ತೆ ಆ್ಯಂಡ್ ಹೌ ನೈಟ್ರೋಜನ್ ವಿಲ್ ಅಟ್ಯಾಕ್ ದಿ ಆರ್ ಗ್ರೂಪ್. ಸೊ ಈ ರೀತಿಯಾದಂಥ ರಿಯಾಕ್ಷನ್ಸ್ನ ನಾವು ಆಲ್ರೆಡಿ ಅದರಲ್ಲಿ ಅಮೈನ್ಸ್ ಚಾಪ್ಟರ್ನಲ್ಲಿ ಕಂಪ್ಲೀಟ್ ಆಗಿ ಇನ್ ಡಿಟೇಲ್ ಆಗಿ ಮಾಡಿದ್ದೀವಿ. ಸೊ ಅದನ್ನು ನೀವು ಬೇಕಿದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಸೊ ಈ ಮೂರು ಇಂಪಾರ್ಟೆಂಟ್, ನಾಟ್ ಜಸ್ಟ್ ಫಾರ್ ದಿಸ್ ಚಾಪ್ಟರ್. ನಾವು ಅಮೈನ್ಸ್ ಅಲ್ಲಿ ಇದನ್ನ ಡಿಟೇಲ್ ಆಗಿ ಕಲಿತಿರೋದ್ರಿಂದ ಕ್ವೆಶ್ಚನ್ ಈ ಚಾಪ್ಟರ್ನಲ್ಲಾದ್ರೂ ಕೇಳ್ಬೋದು ಅಥವಾ ಆ ಚಾಪ್ಟರ್ನಲ್ಲಾದ್ರೂ ಕೇಳ್ಬೋದು. ಬಟ್ ಇಲ್ಲಿವರೆಗೂ ನಾವು ಕ್ವೆಶ್ಚನ್ ಪೇಪರ್ನಲ್ಲಿ ನೋಡಿದ ಹಾಗೆ ಮೇನ್ ಆಗಿ ಅವ್ರು ಈ ಎರಡನೇ ಜಾಸ್ತಿ ಕೇಳೋದು, NaOH ಹಾಗೂ ವಾಟರ್ನೇ ಜಾಸ್ತಿ ಕೇಳಿರೋದು. ಹಾಗಾಗಿ ಅವೆರಡನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ಸ್ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಈ ಎರಡು, ದಟ್ ಈಸ್ KCN ಆ್ಯಂಡ್ AgCN. ಓಕೆ, ದಟ್ ಈಸ್ ಪೊಟ್ಯಾಷಿಯಮ್ ಸೈನೈಡ್ ಆ್ಯಂಡ್ ಸಿಲ್ವರ್ ಸೈನೈಡ್. ನೀವು ಎರಡು ಕೂಡ ಸೈನೈಡ್ ಮಾಲಿಕ್ಯೂಲ್, ಪೊಟ್ಯಾಷಿಯಮ್ ಆಲ್ಸೋ ಮೆಟಲ್, ಸಿಲ್ವರ್ ಆಲ್ಸೋ ಮೆಟಲ್. ಆದರೆ ನ್ಯೂಕ್ಲಿಯೋಫೈಲ್ನ ನೀವು ಚೆಕ್ ಮಾಡಿದರೆ ಈ ಪೊಟ್ಯಾಷಿಯಮ್ ಸೈನೈಡ್ ಅಲ್ಲಿ ನ್ಯೂಕ್ಲಿಯೋಫೈಲ್ ಇಸ್ ಅ ಸೈನೈಡ್ ಗ್ರೂಪ್, ಇದನ್ನ ಸೈನೈಡ್ ಅಂತ ಹೇಳ್ತೀವಿ. ಓಕೆ, ಆದರೆ AgCN ಅಲ್ಲಿ ನ್ಯೂಕ್ಲಿಯೋಫೈಲ್ ಇಸ್ ನಾಟ್ ಸೈನೈಡ್ ಗ್ರೂಪ್, ಇನ್ಸ್ಟೆಡ್ ಇಟ್ ಈಸ್ ಐಸೋಸೈನೈಡ್ ಗ್ರೂಪ್. ಯಾಕೆ ಈ ರೀತಿಯಾಗತ್ತೆ? ಯಾಕೆ ನಮಗೆ ಸೈನೈಡ್ ಗ್ರೂಪ್ ಬರಲ್ಲ AgCN ಅಲ್ಲಿ? ದಿಸ್ ಇಸ್ ಕ್ವೈಟ್ ಅನ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಬಿಕಾಸ್ ಆಫ್ ದಿಸ್ ನ್ಯೂಕ್ಲಿಯೋಫೈಲ್ ಬೇರೆ ಇರೋದ್ರಿಂದ ಪ್ರಾಡಕ್ಟ್ ಕೂಡ ಬೇರೆ ಇದೆ. ನೀವಿಲ್ಲಿ ಗಮನಿಸಬಹುದು, ಸೈನೈಡ್ ಪೊಟ್ಯಾಷಿಯಮ್ ಸೈನೈಡ್ನ ನಾವು ನ್ಯೂಕ್ಲಿಯೋಫೈಲ್ ಆಗಿ ಯೂಸ್ ಮಾಡಿದರೆ ನಮಗೆ ಪ್ರಾಡಕ್ಟ್ ಆಗಿ ನೈಟ್ರೈಲ್ ಬರುತ್ತೆ, ಅಂದರೆ ಸೈನೈಡ್ ಬರುತ್ತೆ. ಓಕೆ, ನಾವು AgCN ನ್ಯೂಕ್ಲಿಯೋಫೈಲ್ ಆಗಿ ಯೂಸ್ ಮಾಡಿದರೆ ಐಸೋನೈಟ್ರೈಲ್ ವಿಲ್ ಬಿ ದ ಪ್ರಾಡಕ್ಟ್. ಓಕೆ, ಅಥವಾ ಐಸೋಸೈನೈಡ್ ಇಸ್ ದ ಪ್ರಾಡಕ್ಟ್. ಇದನ್ನ ಗಿವ್ ರೀಸನ್ಗೆ ಕೇಳ್ತಾರೆ ಅಥವಾ ಕ್ವೆಶ್ಚನ್ ಕೊಟ್ಟು KCN, ಇಫ್ KCN ಇಸ್ ಆಕ್ಟಿಂಗ್ ಆಸ್ ಅ ಪ್ರಾಡಕ್ಟ್, ನ್ಯೂಕ್ಲಿಯೋಫೈಲ್ KCN ಇಸ್ ಆಕ್ಟಿಂಗ್ ಆಸ್ ಅ ನ್ಯೂಕ್ಲಿಯೋಫೈಲ್, ಫೈಂಡ್ ಔಟ್ ದ ಪ್ರಾಡಕ್ಟ್ ಅಂತ ಕೇಳಬಹುದು. ಅಥವಾ ಮಲ್ಟಿಪಲ್ ಚಾಯ್ಸ್ನಲ್ಲಿ KCN ಇಸ್ ಅ ನ್ಯೂಕ್ಲಿಯೋಫೈಲ್ ಅಟ್ಯಾಕಿಂಗ್ ಮಿಥೈಲ್ ಕ್ಲೋರೈಡ್, ಫಾಲೋಯಿಂಗ್ ಆರ್ ದಿ ಪ್ರಾಡಕ್ಟ್ಸ್ ಅಂತ 4 ಆಪ್ಷನ್ನಲ್ಲಿ ಒಂದು ಸೈನೈಡ್ ಕೊಡ್ತಾರೆ, ಇನ್ನೊಂದು ಐಸೋಸೈನೈಡ್ ಕೊಡ್ತಾರೆ, ಉಳಿದ 2 ಯಾವುದೋ ಮಾಲಿಕ್ಯೂಲ್ ಕೊಟ್ಟಿರ್ತಾರೆ. ಸೊ ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಪೊಟ್ಯಾಷಿಯಮ್ ಸೈನೈಡ್ಗೂ ಸಿಲ್ವರ್ ಸೈನೈಡ್ಗೂ ತುಂಬ ವ್ಯತ್ಯಾಸ ಇದೆ. ಎರಡರಲ್ಲೂ CN ಇದ್ರೂ ಕೂಡ ಯೂಶಲಿ ನಮಗೆ ಒಂದೇ ಮಾಲಿಕ್ಯೂಲ್ ಇದೆ, ಹಾಗಾಗಿ ಒಂದೇ ಥರ ರಿಯಾಕ್ಷನ್ ಆಗಿಬಿಡತ್ತೆ ಅಂತ ನಾವು ಯೂಶಲಿ ಅದೇ ಥರ ನೆನ್ಪಿಟ್ಕೊಂಡಿರ್ತೀವಿ. ಬಟ್ ಈ ಮಾಲಿಕ್ಯೂಲ್ಗಳಲ್ಲಿ ನೀವು ಸ್ವಲ್ಪ ಹುಷಾರಾಗಿ ಇರಬೇಕು. ಸೊ ಯಾಕೆ ನಮಗೆ ಬೇರೆ ರೀತಿಯಾದಂಥ ಪ್ರಾಡಕ್ಟ್ಸ್ ಬರ್ತಿದೆ ಅಂದರೆ, ಈ ಪೊಟ್ಯಾಷಿಯಮ್ ಸೈನೈಡ್ ಏನಿದೆ ಇದು ಅಯಾನಿಕ್ ಇನ್ ನೇಚರ್, ಇಟ್ ಇಸ್ ಅಯಾನಿಕ್ ಕಾಂಪೌಂಡ್. ಓಕೆ, whereas silver cyanide is covalent in nature. ಓಕೆ, ಸೊ ಇಲ್ಲಿ ಪೊಟ್ಯಾಷಿಯಮ್ ಸೈನೈಡ್ ಅಯಾನಿಕ್ ಕಾಂಪೌಂಡ್ ಆಗಿರೋದ್ರಿಂದ ನಮಗೆ ಈಸಿಯಾಗಿ ಸೈನೈಡ್ ಗ್ರೂಪು ಸಿಕ್ಬಿಡತ್ತೆ ಫ್ರೀ ಆಗಿ. ಸೊ ಹಾಗಾಗಿ ಆ ಸೈನೈಡ್ ಗ್ರೂಪು ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡತ್ತೆ. ಬಟ್ AgCN ಕೋವೆಲೆಂಟ್ ಕಾಂಪೌಂಡ್ ಆಗಿರೋದ್ರಿಂದ ಆ ಸೈನೈಡ್ ಗ್ರೂಪ್ ಅನ್ನೋದು ನಮಗೆ ಫ್ರೀ ಆಗಿ ಸಿಗೋದಿಲ್ಲ. ಇನ್ಸ್ಟೆಡ್ ಇಟ್ ವಿಲ್ ಬಿ ಪ್ರೆಸೆಂಟ್ ಆಸ್ AgCN ಓನ್ಲಿ, ನೀವಿಲ್ಲಿ ನೋಡಬಹುದು. ಓಕೆ, ಸೊ ಈ AgCN ಇರೋದ್ರಿಂದ ಅಲ್ಲಿ ಐಸೋಸೈನೈಡ್ ಗ್ರೂಪ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಆ ಐಸೋಸೈನೈಡ್ ಗ್ರೂಪ್
ನ್ಯೂಕ್ಲಿಯೋಫೈಲ್ ಆಗಿ ಅಟ್ಯಾಕ್ ಆಗೋದ್ರಿಂದ ಇಲ್ಲಿ ನಮಗೆ ಪ್ರಾಡಕ್ಟ್ ಕೂಡ ಐಸೋನೈಟ್ರೈಲ್ ಸಿಗತ್ತೆ. ಓಕೆ, ಸೊ ರೀಸನ್ ನೀವಿಲ್ಲಿ ಬರೀಬೇಕಾಗಿರೋದು, ಸಿನ್ಸ್ ಪೊಟ್ಯಾಷಿಯಂ ಸೈನೈಡ್ ಇಸ್ ಅನ್ ಅಯೋನಿಕ್ ಕಾಂಪೌಂಡ್, ಇಟ್ ವಿಲ್ ಅಂಡರ್ಗೋ ಡಿಸೋಸಿಯೇಷನ್ ಟು ಪ್ರೊಡ್ಯೂಸ್ K+ and Cn- ion, hence Cn- ion can act as a nucleophile ಅಂತ ಬರಿಬೇಕು. ಅಂದರೆ ಅರ್ಥ, ಪೊಟ್ಯಾಷಿಯಂ ಸೈನೈಡ್ ಅಯೋನಿಕ್ ಕಾಂಪೌಂಡ್ ಆಗಿದೆ, ಹಾಗಾಗಿ ಅದು ಕಂಪ್ಲೀಟ್ ಡಿಸೋಸಿಯೇಷನ್ ಆಗುತ್ತೆ, ಅಂದರೆ ನಮಗೆ ಸಪ್ರೇಟ್ ಅಯಾನ್ಸ್ ಸಿಗತ್ತೆ ಅಲ್ಲಿ, ಪೊಟ್ಯಾಷಿಯಂ ಅಯಾನ್ ಹಾಗೂ ಸೈನೈಡ್ ಅಯಾನ್. ಸೊ ಸೈನೈಡ್ ಅಯಾನ್ ಫ್ರೀ ಆಗಿ ಇರೋದ್ರಿಂದ ಅದು ನ್ಯೂಕ್ಲಿಯೋಫೈಲ್ ಆಗಿ ಅಟ್ಯಾಕ್ ಮಾಡಬಹುದು. ಆದರೆ AgCN ಅಲ್ಲಿ ಅದು ಕೋವೆಲೆಂಟ್ ಕಾಂಪೌಂಡ್ ಆಗಿರೋದ್ರಿಂದ ನಮಗೆ ಸೆಪರೇಟ್ ಆಗಿ CN ಮಾಲಿಕ್ಯೂಲ್ ಸಿಗೋಲ್ಲ. ಸೊ ಈ ರೀತಿಯಲ್ಲಿ ಈ 1, 2, 3, 4, 5, 6, 7 ಕಾಂಪೌಂಡ್ಗಳನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಆದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರ ಅಂದರೆ ಆಬ್ವಿಯಸ್ಲಿ ಈ ಎಲ್ಲ ರಿಯೇಜೆಂಟ್ಸ್ ಹಾಗೂ ನ್ಯೂಕ್ಲಿಯೋಫೈಲ್ ಯಾವ್ದ್ಯಾವುದು ಅನ್ನೋದನ್ನು ಒಂದ್ಸಲ ಓದಿ ನೆನ್ಪಿಟ್ಕೊಳ್ಳೋದು ಬೆಟರ್. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಮೇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದರೆ ಈ 7 ಕಾಂಪೌಂಡ್ಸ್ಗಳು ವಿಚ್ ಆಕ್ಟ್ಸ್ ಆಸ್ ಅ ನ್ಯೂಕ್ಲಿಯೋಫೈಲ್ is more than enough. With respect to this one, let us learn the first mechanism, that is the SN1 mechanism. ಮೊದಲನೇದು SN1 ರಿಯಾಕ್ಷನ್. ಸೊ ಏನಿದು SN1 ರಿಯಾಕ್ಷನ್ ಅಂದರೆ, ದಿಸ್ ಇಸ್ ನ್ಯೂಕ್ಲಿಯೋಫಿಲಿಕ್ substitution reaction. So S andre substitution, N andre nucleophile. What is this 1? 1 is nothing but it is the order of a reaction. Okay, so ನಾವು ಇದನ್ನ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕರಿಬಹುದು. ಏನಿದು ಆರ್ಡರ್ ಆಫ್ ಅ ರಿಯಾಕ್ಷನ್ ಅಂದರೆ, ಇಲ್ಲಿ ನೀವು ಕೆಮಿಕಲ್ ಕೈನೆಟಿಕ್ಸ್ ಟಾಪಿಕ್ನಲ್ಲಿ ಕಲ್ತ್ಕೊಂಡಿರ್ತಕ್ಕಂಥ ಆರ್ಡರ್ ಬಗ್ಗೆ ರಿಕಾಲ್ ಮಾಡ್ಕೊಳ್ಬೇಕು. ಸೊ ಈ ಆರ್ಡರ್ ಅಂತಂದರೆ ಎಕ್ಸ್ಪೆರಿಮೆಂಟಲಿ ಪ್ರೂವನ್ ರಿಯಾಕ್ಷನ್ಸ್ ಏನಿರುತ್ತೆ ಅದರಲ್ಲಿ ಟು ಡಿಟರ್ಮೈನ್ ದಿ ರೇಟ್ ಆಫ್ ರಿಯಾಕ್ಷನ್ ಯಾವ್ಯಾವ ಮಾಲಿಕ್ಯೂಲ್ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ಆಗತ್ತೆ ಅನ್ನೋದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡಿ ಅದನ್ನು ನಾವು ಆರ್ಡರ್ ಅಂತ ಕರಿತೀವಿ. ಸೊ ನಾವು ಒಂದು ಎಕ್ಸಾಂಪಲ್ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗತ್ತೆ ಏನಿದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ. ಸೊ ಈ ಫಸ್ಟ್ ಆರ್ಡರ್ ರಿಯಾಕ್ಷನ್ನಲ್ಲಿ ಮೊದಲಿಗೆ ನಾವು ನ್ಯೂಕ್ಲಿಯೋಫೈಲ್ ತಗೊಳ್ಳೋಣ. ನ್ಯೂಕ್ಲಿಯೋಫೈಲ್ ಇಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್. ನಾನು ಆಗಲೇ ಹೇಳ್ದಾಗೆ ಯೂಶುವಲಿ ಈ NaOH ಅಥವಾ ವಾಟರ್ ಮಾಲಿಕ್ಯೂಲ್ನೇ ನಿಮಗೆ 99% ಆಫ್ ದ ಟೈಮ್ ಅದನ್ನೇ ಕೊಡೋದು. ಸೊ ಹಾಗಾಗಿ ಡೈರೆಕ್ಟಾಗಿ ಇಲ್ಲಿ OH- ಅಂತಲೇ ತಗೊಳ್ಳೋಣ. ಎಸ್ಪೆಷಲಿ SN1 ಅಥವಾ SN2 ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ ಕೇಳಿದ್ರೆ ಅವ್ರು ಕೊಡೋದೇ NaOH ಅಥವಾ KOH ಮಾಲಿಕ್ಯೂಲ್ ನಿಮಗೆ. ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ ಇಟ್ ಶುಡ್ ಬಿ ಏಕ್ವಿಯಸ್ ಇನ್ ನೇಚರ್. ಇದು ಇಂಪಾರ್ಟೆಂಟ್. aqueous KOH or NaOH. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು, ಯಾಕಂದರೆ ಇನ್ನೊಂದು ರಿಯಾಕ್ಷನ್ ನಾವು ಕಲಿತೀವಿ, ಸೆಕೆಂಡ್ ರಿಯಾಕ್ಷನ್, ಅದರಲ್ಲಿ ಆಲ್ಕೋಹಾಲಿಕ್ KOH ಅಥವಾ NaOH ಯೂಸ್ ಮಾಡ್ತೀವಿ, ಅದರಲ್ಲಿ ನಮಗೆ ಬೇರೆ ಪ್ರಾಡಕ್ಟ್ ಬರುತ್ತೆ. ಸೊ ಹಾಗಾಗಿ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ವೆಲ್ ರೈಟಿಂಗ್ ದಿ ಆನ್ಸರ್. ಯು ಶುಡ್ ರೈಟ್ aqueous KOH or NaOH will give us OH- ion which is acting as a nucleophile. ಸೊ ಇಲ್ಲಿ ನ್ಯೂಕ್ಲಿಯೋಫೈಲ್ ಇದೆ ವಿಚ್ ಇಸ್ aqueous KOH ಹಾಗೂ NaOH ಇಂದ ಬಂದಿರೋದು. SN1 ರಿಯಾಕ್ಷನ್ ನಾವು ಕಲಿತಾ ಇದ್ದೀವಿ. ಸೊ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟು, ಈ ಟರ್ಷರಿ ಹ್ಯಾಲೋ ಆಲ್ಕೇನ್ಸ್ ಅಂತ ಏನಿದೆ ಅದು SN1 ಮೆಕ್ಯಾನಿಸಮ್ನ ಫಾಲೋ ಮಾಡುತ್ತೆ. ಓಕೆ, ಸೊ ಲೆಟ್ ಅಸ್ ಸಿ ದ ರಿಯಾಕ್ಷನ್. ಟರ್ಷರಿ ಹ್ಯಾಲೋ ಆಲ್ಕೇನ್ ಅಂದರೆ ಈ ಗ್ರೂಪ್ನ ನಾವು ತಗೊಳ್ಬಹುದು. ಓಕೆ, ನಮಗೆ ಫೈನಲ್ ಆಗಿ ಏನು ಮಾಡಬೇಕು, ಈ ನ್ಯೂಕ್ಲಿಯೋಫೈಲ್ ಕಾರ್ಬನ್ಗೆ ಅಟ್ಯಾಕ್ ಮಾಡುತ್ತೆ, ಬಿಕಾಸ್ ಇದು ಪಾಸಿಟಿವ್ ಇದೆ, ಇಲ್ಲಿ ನ್ಯೂಕ್ಲಿಯೋಫೈಲ್ ನೆಗೆಟಿವ್ ಇದೆ. ನಮಗೆ ಫೈನಲ್ ಆಗಿ ಪ್ರಾಡಕ್ಟು CH3 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 OH ಬರುತ್ತೆ ಹಾಗೂ Cl
ಕ್ಲೋರೈಡ್ ಮೈನಸ್ ಆಗಿ ಆಚೆ ಬರುತ್ತೆ. ಇದು ಓವರ್ ಆಲ್ ರಿಯಾಕ್ಷನ್. ಅಂದರೆ ನಾವು ಶುರು ಮಾಡಿದ್ದು ಎಕ್ವೇಸ್ KOH ಹಾಗೂ NaOH ಹ್ಯಾಲೋ ಆಲ್ಕೇನ್ ಜೊತೆಗೆ ರಿಯಾಕ್ಟ್ ಮಾಡಿದ್ವಿ. ಬಟ್ ಫೈನಲ್ ಆಗಿ ನಮಗೆ ಬಂದ ಪ್ರಾಡಕ್ಟ್ ಯಾವುದು? ಆಲ್ಕೋಹಾಲ್. ಸೊ ಅದನ್ನೇ ಈ ಟೇಬಲ್ನಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್. ಸೊ ನಾವು NaOH KOH ಅಥವಾ ವಾಟರ್ ಯೂಸ್ ಮಾಡಿದ್ರೆ ಆಲ್ಕೋಹಾಲ್ ಬರುತ್ತೆ. ಸೊ ಲೆಟ್ ಅಸ್ ಸಿ ಹೌ ಇದು ಓವರ್ ಆಲ್ ರಿಯಾಕ್ಷನ್ ಅನ್ನು ಬರ್ದಿರೋದು. ಈಗ ನಾವು ಮೆಕ್ಯಾನಿಸಮ್ನ ಕಲ್ತ್ಕೊಳ್ಬೇಕು. ಸೊ ಮೆಕ್ಯಾನಿಸಮ್ ಹೇಗಿರುತ್ತೆ, ಇದನ್ನ ಯಾಕೆ ಫಸ್ಟ್ ಆರ್ಡರ್ ಅಂತ ಹೇಳ್ತಾರೆ, ಸೊ ಈ ಎಲ್ಲ ಪಾಯಿಂಟ್ಗಳನ್ನ ನಾವೀಗ ತಿಳ್ಕೊಳ್ಳೋಣ. ಓಕೆ, ಸೊ ದಿಸ್ SN1 ರಿಯಾಕ್ಷನ್ ಫಸ್ಟ್ ಆರ್ಡರ್ ರಿಯಾಕ್ಷನ್. Okay, and it is two-step reaction. Okay, first order is 1, steps are 2. So first step ಅಲ್ಲಿ ಏನಾಗುತ್ತೆ ಅಂದರೆ ಆ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆಗಬೇಕು. ಮೊದಲಿಗೆ ನಾವು ಹ್ಯಾಲೋ ಆಲ್ಕೇನ್ನ ತಗೊಳ್ಬೇಕು. ಸಿನ್ಸ್ SN1 ರಿಯಾಕ್ಷನ್ ಟರ್ಷರಿ ಹ್ಯಾಲೋ ಆಲ್ಕೇನ್ಸ್ ಫಾಲೋ ಮಾಡೋದ್ರಿಂದ ನಾವು ಈ ಗ್ರೂಪ್ನ ತಗೊಂಡಿದ್ದೀವಿ. ಸೊ X ಬದಲಿಗೆ ಸ್ಪೆಸಿಫಿಕ್ ಆಗಿ ನಾವು ಬೇಕಿದ್ರೆ ಬ್ರೋಮೈಡ್ ಅಂತ ಬರ್ಕೊಳ್ಬೋದು. ಸೊ ಇದನ್ನ IUPAC ನಾಮನ್ಕ್ಲೇಚರ್ ಮಾಡಿದ್ರೆ 2 ಬ್ರೋಮೋ 2 ಮೀಥೈಲ್ ಪ್ರೋಪೇನ್ ಅಂತ ಹೆಸರು ಕೊಡ್ಬೋದು. ಕಾಮನ್ ನೇಮ್ ಬರೀತೀರಾ ಅಂತಂದರೆ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಹೇಳ್ಬೋದು. ಓಕೆ, ಸೊ ಇದು ಟರ್ಷರಿ ಮಾಲಿಕ್ಯೂಲ್. ಸೊ ಮೊದಲನೇ ಸ್ಟೆಪ್ನಲ್ಲಿ ಈ ಟರ್ಷರಿ ಮಾಲಿಕ್ಯೂಲ್ ಏನಿದೆ ಇದು ಸ್ಲೋ ಆಗಿ, ಇಟ್ ಈಸ್ ಅ ಸ್ಲೋ ಸ್ಟೆಪ್. ಓಕೆ, ಸ್ಲೋ ಆಗಿ ಆ ಬ್ರೋಮಿನ್ ಮಾಲಿಕ್ಯೂಲ್ ಏನಿದೆ ಅಲ್ಲ ಅದನ್ನು ಆಚೆ ಹಾಕಿ ಪಾಸಿಟಿವ್ ಕ್ಯಾರೆಕ್ಟರ್ ಬರುತ್ತೆ, ಪ್ಲಸ್ ಬ್ರೋಮೈಡ್ ಅಯಾನ್ ಆಚೆ ಬರುತ್ತೆ. ಓಕೆ, ಸೊ ಇದನ್ನು ನಾವು ಕಾರ್ಬೋಕ್ಯಾಟಯಾನ್ ಅಂತ ಹೇಳ್ತೀವಿ. ಸೊ ಯಾಕೆ ಇದನ್ನು ಕಾರ್ಬೋಕ್ಯಾಟಯಾನ್ ಅಂತ ಹೇಳ್ತಾರೆ ಅಂದರೆ ಇದು ಕಾರ್ಬನ್ ಆಟಮ್, ಆ ಕಾರ್ಬನ್ ಆಟಮ್ ಚಾರ್ಜು ಪಾಸಿಟಿವ್ ಆಗಿದೆ. ಹಾಗೆ ಕ್ಯಾಟಯಾನ್ಸ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್. ಈ ಪಾಸಿಟಿವ್ ಚಾರ್ಜ್ ಅನ್ನೋದು ಕಾರ್ಬನ್ ಮೇಲೆ ಇರೋದ್ರಿಂದ ಇದನ್ನು ಕಾರ್ಬೋಕ್ಯಾಟಯಾನ್ ಅಂತ ಹೇಳ್ತಾರೆ. ಓಕೆ, ಈ ಕಾರ್ಬೋಕ್ಯಾಟಯಾನ್ ಏನು ಫಾರ್ಮ್ ಆಗಿದೆ ಅಲ್ಲ ಇದು ಟರ್ಷರಿ ಕಾರ್ಬೋಕ್ಯಾಟಯಾನ್ಸ್. ಓಕೆ, ಕಾರ್ಬೋಕ್ಯಾಟಯಾನ್ is formed which is a tertiary carbocation and it is quite a stable ಕಾರ್ಬೋಕ್ಯಾಟಯಾನ್. ಸೊ ಹಾಗಾಗಿ ಸ್ಲೋ ಆಗಿ ಬ್ರೋಮಿನ್ನ ಇದು ಆಚೆ ಬ್ರೋಮೈಡ್ನ ಆಚೆ ಬಂದರೂ ಕೂಡ ಈ ಮಾಲಿಕ್ಯೂಲಿಂದ ಆ ಕಾರ್ಬೋಕ್ಯಾಟಯಾನ್ ಏನು ಫಾರ್ಮ್ ಆಗಿದೆ, ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಏನು ಫಾರ್ಮ್ ಆಗಿದೆ ಅದು ಸ್ಟೇಬಲ್ ಮಾಲಿಕ್ಯೂಲ್ ಆಗಿದೆ. ಹಾಗಾಗಿ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ನಮಗೆ. ಆ್ಯಂಡ್ ದಿಸ್ ವಿಲ್ will tell us the order of a reaction. ಓಕೆ, ಸೊ ಏನಿದು ಆರ್ಡರ್ ಅಂತ ಅವಾಗಿಂದ ನೋಡ್ತಾ ಇದ್ದೀವಿ. ಏನಿದು ಅಂತ ಅಂದರೆ ಯಾವಾಗಲೂ ನಾವು ಕೆಮಿಕಲ್ ಕೈನೆಟಿಕ್ಸ್ ನಾವು ಓದಬೇಕಾದ್ರೆ ಅಲ್ಲಿ ನಾವು ಅಗೇನ್ ವಿಲ್ ಲರ್ನ್ ಇನ್ ಡಿಟೇಲ್. ಸೊ ಈಗ ನೀವು ಜಸ್ಟ್ ಈ ರಿಯಾಕ್ಷನ್ಗೋಸ್ಕರ ನೆನ್ಪಿಟ್ಕೊಳ್ಬೇಕಾಗಿರೋದು, ನಾವು ಯಾವುದೇ ರಿಯಾಕ್ಷನ್ ಮಾಡಿದ್ರೂ ಸ್ಲೋಯೆಸ್ಟ್ ಸ್ಟೆಪ್ನ ನೀವು ಫಸ್ಟ್ ಚೆಕ್ ಮಾಡಬೇಕು. ಈಗ ಮಲ್ಟಿಪಲ್ ಸ್ಟೆಪ್ಸ್ ಇದ್ದರೆ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್, ಈ ರೀತಿ ಮಲ್ಟಿಪಲ್ ಸ್ಟೆಪ್ಸ್ ಇರುವಾಗ ಆ 4 ಸ್ಟೆಪ್ಸ್ನಲ್ಲಿ ಯಾವುದೋ ಒಂದು ಸ್ಲೋ ಸ್ಟೆಪ್ ಇರುತ್ತೆ. ಓಕೆ, ಸೊ ಆ ಸ್ಲೋ ಸ್ಟೆಪ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಆ ಸ್ಲೋ ಸ್ಟೆಪ್ನಲ್ಲಿ ಎಷ್ಟು ರಿಯಾಕ್ಟೆಂಟ್ಗಳಿದೆ, 1 ರಿಯಾಕ್ಟೆಂಟ್ ಇದೆಯಾ, 2 ರಿಯಾಕ್ಟೆಂಟ್ ಇದೆಯಾ, 3 ರಿಯಾಕ್ಟೆಂಟ್ ಇದೆಯಾ, ಅವುಗಳ ಕಾನ್ಸಂಟ್ರೇಷನ್ ಏನು. ಸೊ ಈ ರೀತಿಯಲ್ಲಿ ನಾವು ಚೆಕ್ ಮಾಡ್ತಾ ಹೋದಾಗ ನಮಗೆ ಆರ್ಡರ್ ಸಿಗತ್ತೆ. ಸೊ ಆಲ್ವೇಸ್ ನಾವೇನು ಮಾಡಬೇಕು, ಫಸ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಡಿಫ್ರೆಂಟ್ ಸ್ಟೆಪ್ಸ್ ಇದೆಯಾ ಅಂತ ಐಡೆಂಟಿಫೈ ಮಾಡಬೇಕು. ವೆನ್ ದ ರಿಯಾಕ್ಷನ್ ಹ್ಯಾಸ್ ಗಾಟ್ ಮಲ್ಟಿಪಲ್ ಸ್ಟೆಪ್ಸ್, ಅದರಲ್ಲಿ ಸ್ಲೋ ಸ್ಟೆಪ್ನ ಫೈಂಡ್ ಔಟ್ ಮಾಡಬೇಕು. ಆ ಸ್ಲೋ ಸ್ಟೆಪ್ನಲ್ಲಿ ಎಷ್ಟು ರಿಯಾಕ್ಟೆಂಟ್ಗಳಿದೆ, ಯಾವ ರಿಯಾಕ್ಟೆಂಟ್ ಮೇಲೆ ಈ ರಿಯಾಕ್ಷನ್ನು ಡಿಪೆಂಡ್ ಆಗಿದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಅದೇನೆ ನಮಗೆ ಆರ್ಡರ್ನ ಕೊಡುವಂಥ
ಕಾನ್ಸೆಪ್ಟ್. ಓಕೆ, ಸೊ ನಾವೀಗ ಈ ರಿಯಾಕ್ಷನ್ನ ಕನ್ಸಿಡರ್ ಮಾಡಿದರೆ ಇದು ಸ್ಲೋ ಸ್ಟೆಪ್. ನಾ ಹೇಳಿದೆ ಇದರಲ್ಲಿ 2 ಸ್ಟೆಪ್ ಇದೆ ಅಂತ. ಅದರಲ್ಲಿ ಮೊದಲನೇ ಸ್ಟೆಪ್ಪೇ ಸ್ಲೋ ಸ್ಟೆಪ್ ರಿಯಾಕ್ಷನ್. ಸೊ ಇದರಲ್ಲಿ ಎಷ್ಟು ರಿಯಾಕ್ಟೆಂಟ್ಗಳಿದೆ? ಕೇವಲ ಒಂದೇ ಒಂದು ರಿಯಾಕ್ಟೆಂಟ್ ಇದೆ. ಹಾಗಾಗಿ ಇದನ್ನು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ನಮಗೆ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಯಿತು, ಆರ್ಡರ್ ಕೂಡ ಸಿಕ್ತು ನಮಗೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಈ ಕಾರ್ಬೋಕ್ಯಾಟಯಾನ್ ಇದೆ ಅಲ್ಲ, ಈಗ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗಿದೆ. ನೌ ಕಮ್ಸ್ ಅವರ್ ನ್ಯೂಕ್ಲಿಯೋಫೈಲ್. ಓಕೆ, ಸೊ ಅಂದರೆ ಅರ್ಥ ಈ ರಿಯಾಕ್ಷನ್ ಆಗಲಿಕ್ಕೆ ಕಾನ್ಸಂಟ್ರೇಷನ್ ಆಫ್ ದಿಸ್ ಆಲ್ಕೈಲ್ ಹ್ಯಾಲೈಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾನ್ ದಿ ಕಾನ್ಸಂಟ್ರೇಷನ್ ಆಫ್ ನ್ಯೂಕ್ಲಿಯೋಫೈಲ್. ಓಕೆ, ಸೊ ನಾವು ಜಾಸ್ತಿ ಆಲ್ಕೈಲ್ ಹ್ಯಾಲೈಡ್ ತೊಗೊಂಡ್ರೆ ನಮಗೆ ಜಾಸ್ತಿ ಪ್ರಾಡಕ್ಟ್ ಬರುತ್ತೆ. ಸೊ ಕಡಿಮೆ ಆಲ್ಕೈಲ್ ಹ್ಯಾಲೈಡ್ ತೊಗೊಂಡ್ರೆ ಕಡಿಮೆ ಪ್ರಾಡಕ್ಟ್ ಬರುತ್ತೆ. ದಿಸ್ ಇಸ್ ವಾಟ್ ದಿ ಆರ್ಡರ್ ಆಫ್ ಅ ರಿಯಾಕ್ಷನ್ ಇಸ್. ಓಕೆ, ಸೊ ನ್ಯೂಕ್ಲಿಯೋಫೈಲ್ ಬಂತು. ಸೊ ಅಬ್ವಿಯಸ್ಲಿ ಸಿನ್ಸ್ ದಟ್ ಈಸ್ ನೆಗೆಟಿವ್, carbon is positive, there will be a formation of new bond. Alright, so idana navu 2-methyl propan 2-all ಅಂತ ಯುಪ್ಯಾಕ್ ನೇಮ್ ಬರಿಬೋದು, ಅಥವಾ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕಾಮನ್ ನೇಮ್ ಬರಿಬೋದು. ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಓಕೆ, ಸೊ ಇಲ್ಲಿ ನೀವು ಗಮನಿಸಿದ್ರೆ ಓರಿಯಂಟೇಷನ್ ಆಫ್ ಆಟಮ್ಸ್. ಓಕೆ, ಸೊ ಇಲ್ಲಿ ಒಂದು CH3 ಮೇಲಿದೆ, ಇಲ್ಲಿ ಒಂದು ಕೆಳಗಡೆ ಇದೆ, ಒಂದು ಎಡಗಡೆ ಇದೆ. ಈವನ್ ಪ್ರಾಡಕ್ಟಲ್ಲಿ ಕೂಡ ಒಂದು ಮೇಲಿದೆ, ಒಂದು ಎಡಗಡೆ ಇದೆ, ಇನ್ನೊಂದು ಕೆಳಗಡೆ ಇದೆ. ಸೊ ಓರಿಯಂಟೇಷನ್ ಹ್ಯಾಸ್ ಬಿನ್ ರಿಟೇನ್ಡ್. ಓಕೆ, ಸೊ ದ ಕಾನ್ಫಿಗರೇಷನ್ ಆಫ್ atoms is retained. ಸೊ ಇದು ಕೂಡ ಕ್ವೈಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನಿಮಗೆ ಟರ್ಷರಿ ಮಾಲಿಕ್ಯೂಲ್ ಡ್ಯಾಶ್ ವಿಲ್ ರಿಟೇನ್ ದ ಕಾನ್ಫಿಗರೇಷನ್ ಆಫ್ ಆಟಮ್ಸ್ ಇನ್ ದ ಸ್ಪೇಸ್. ಓಕೆ, ಸೊ ನಾವು ರಿಯಾಕ್ಟೆಂಟಲ್ಲಿ ಯಾವ ರೀತಿಯಲ್ಲಿ ಆಟಮ್ಗಳು ಅರೇಂಜ್ ಆಗಿದ್ವು, ಪ್ರಾಡಕ್ಟ್ನಲ್ಲೂ ಕೂಡ ನಮಗೆ ಅದೇ ರೀತಿಯಾದಂಥ ಅರೇಂಜ್ಮೆಂಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಇದನ್ನು ನಾವು ಕಾನ್ಫಿಗರೇಷನ್ ಇಸ್ ರಿಟೇನ್ಡ್ ಅಂತ ಹೇಳ್ಬೋದು, ರಿಟೆನ್ಷನ್ ಅಂತ ಕರೀತಾರೆ. ಓಕೆ, ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಕಾನ್ಫಿಗರೇಷನ್ ಅಂತ ಕೂಡ ಈ ವರ್ಡ್ ಕೂಡ ನೀವು ನೋಡಬಹುದು. ಓಕೆ, ದಿಸ್ ಇಸ್ ಅಬೌಟ್ ದಿ SN1 ಮೆಕ್ಯಾನಿಸಮ್. ನಾವು ನೆಕ್ಸ್ಟು SN2 ಮೆಕ್ಯಾನಿಸಮ್ ಬಗ್ಗೆ. So SN2 mechanism, again here SN substitute nucleophilic substitution reaction. So ಈ ಎರಡು ಅಂತ ಅಂದ್ರೆ it is a second order reaction. Okay, and it is a one step mechanism. ಓಕೆ, SN1 ನಲ್ಲಿ ಆರ್ಡರು ಒಂದಿತ್ತು, ಸ್ಟೆಪ್ಸು 2 ಇತ್ತು. ಆದರೆ SN2 ಮೆಕ್ಯಾನಿಸಮ್ನಲ್ಲಿ ಆರ್ಡರ್ 2 ಇದೆ, ಸ್ಟೆಪ್ಸು ಕೇವಲ ಒಂದಿದೆ. ಓಕೆ, ಸೊ ಈ ರೀತಿಯಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು. ಇಟ್ ಈಸ್ ಅ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಲೆಟ್ ಅಸ್ ಸಿ ವಾಟ್ ಟೈಪ್ ಆಫ್ ಮಾಲಿಕ್ಯೂಲ್ ವಿಲ್ ಅಂಡರ್ಗೋ SN2 ಮೆಕ್ಯಾನಿಸಮ್. ನೀವು ಇಲ್ಲಿ ರಿಕಾಲ್ ಮಾಡಿಕೊಂಡ್ರೆ SN1 ಮೆಕ್ಯಾನಿಸಮ್ ಟರ್ಷರಿ ಹ್ಯಾಲೋ ಆಲ್ಕೇನ್ಸ್ ಆಗ್ತಾ ಇತ್ತಲ್ವಾ. ಸೊ SN2 ಮೆಕ್ಯಾನಿಸಮ್ನ ಪ್ರೈಮರಿ ಹ್ಯಾಲೋ ಆಲ್ಕೇನ್ಸು ಫಾಲೋ ಮಾಡುತ್ತೆ. ಸೊ ಹೇಗೆ ಅಂದರೆ OH minus group will be there and carbon. Okay, so ಇದು ಪ್ರೈಮರಿ ಹ್ಯಾಲೋ ಆಲ್ಕೇನ್. ಇದನ್ನು ನಾವು ಕ್ಲೋರೋಮೀಥೇನ್ ಅಂತ ತಗೊಳ್ಬಹುದು. ಓಕೆ, ಸೊ ಈ ಕಾಂಪೌಂಡ್ ಎರಡನ್ನು ನಾವು ಮಿಕ್ಸ್ ಮಾಡಿದಾಗ ಈ ನ್ಯೂಕ್ಲಿಯೋಫೈಲ್ ಏನಿದೆ ಅದು ಕಾರ್ಬನ್ನ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡುತ್ತೆ. ಅಂದರೆ ರೇರ್ ಸೈಡ್ ಅಂತ ಹೇಳ್ತೀವಿ. ರೇರ್ ಅಂತಂದರೆ
ರೇರ್ ವ್ಯೂ ಅಂದರೆ ಹಿಂದೆಗಡೆಯಿಂದ. ಓಕೆ, ಸೊ ಹಿಂದಿನ ಕಡೆಯಿಂದ ಕಾರ್ಬನ್ನ ಅಟ್ಯಾಕ್ ಮಾಡತ್ತೆ. ಸೊ ಹಾಗಾಗಿ ನಮಗೆ ಬರ್ತಕ್ಕಂಥ ಪ್ರಾಡಕ್ಟು ಹೇಗಿರುತ್ತೆ ಅಂದರೆ ಕಾರ್ಬನ್ ಆಟಮ್ ಓಕೆ, ಸೊ 3 ಹೈಡ್ರೋಜನ್ ಹಾಗೆ ಇರುತ್ತೆ. ಆದರೆ ನ್ಯೂಕ್ಲಿಯೋಫೈಲ್ ಕೂಡ ಕಾರ್ಬನ್ನ ಅಟ್ಯಾಕ್ ಮಾಡ್ತಿರೋದ್ರಿಂದ there will be a ಬಾಂಡ್, ನ್ಯೂ ಬಾಂಡ್ ವಿಲ್ ಬಿ ಕ್ರಿಯೇಟೆಡ್. ಓಕೆ, ಸೊ ಅಂದರೆ ಇದು ಕಂಪ್ಲೀಟ್ ಆಗಿ ಬಾಂಡ್ ಆಗಿಲ್ಲ, ಬಟ್ ಸಮ್ ವಾಟ್ ಕೈಂಡ್ ಆಫ್ ಅಟ್ರಾಕ್ಷನ್ ಇಸ್ ಕ್ರಿಯೇಟೆಡ್ ಬಿಟ್ವೀನ್ ದಿ ನ್ಯೂಕ್ಲಿಯೋಫೈಲ್ ಆ್ಯಂಡ್ ದಿ ಕಾರ್ಬನ್ ಆಟಮ್. ಅಟ್ ದ ಸೇಮ್ ಟೈಮ್ ಈ ಕಾರ್ಬನ್ ಹಾಗೂ ಕ್ಲೋರೈಡ್ ಮಧ್ಯೆ ಇರ್ತಕ್ಕಂಥ ಬಾಂಡು ಕಂಪ್ಲೀಟ್ ಆಗಿ ಕೂಡ ಅದು ಬ್ರೇಕ್ ಆಗಿಲ್ಲ. ಸೊ ಅದರಲ್ಲೂ ಕೂಡ ಸ್ವಲ್ಪ ಈ ಕ್ಲೋರಿನ್ ಆಟಮ್ ಸ್ವಲ್ಪ ದೂರ ಹೋಗಿದೆ, ಆದರೆ ಸ್ಟಿಲ್ ಇಟ್ ಈಸ್ ಅಟ್ಯಾಚ್ ಟು ದಿ ಕಾರ್ಬನ್ ಆಟಮ್. ಓಕೆ, ಸೊ ಈ ರೀತಿಯಾದಂಥ ಸ್ಟೇಜ್ ಕ್ರಿಯೇಟ್ ಆಗುತ್ತೆ. ಇದನ್ನು ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತ ಹೇಳ್ತೀವಿ. ಈ ಟ್ರಾನ್ಸಿಷನ್ ಸ್ಟೇಟ್ ಅಂತ ಏನಿದೆ ಇದು ಅನ್ಸ್ಟೇಬಲ್. ಸೊ ವಿತ್ ಜಸ್ಟ್ ಫ್ಯೂ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಈ ಮಾಲಿಕ್ಯೂಲ್ ಫಾರ್ಮ್ ಆಗಿ ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮ್ ಆಗಿ ಇಮ್ಮಿಡಿಯೇಟ್ ಆಗಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬಿಡತ್ತೆ ಅದು. ಓಕೆ, ಸೊ ಇಲ್ಲಿ ಇದು ಸ್ಲೋ ಸ್ಟೆಪ್. ನಾ ಹೇಳಿದೆ ಆರ್ಡರ್ನ ನಾವು ಚೆಕ್ ಮಾಡಬೇಕಂದ್ರೆ ಯಾವ ಸ್ಟೆಪ್ನ ನೋಡಬೇಕು, ಸ್ಲೋಯೆಸ್ಟ್ ಸ್ಟೆಪ್ ಆಫ್ ರಿಯಾಕ್ಷನ್ನ ಚೆಕ್ ಮಾಡಬೇಕು ಅಲ್ವಾ. ಸೊ ಇಲ್ಲಿ ಸ್ಲೋ ಸ್ಟೆಪ್ನಲ್ಲಿ ನೀವಿಲ್ಲಿ ಗಮನಿಸಿದ ಹಾಗೆ ಎಷ್ಟು ಮಾಲಿಕ್ಯೂಲ್ಸ್ ಇದೆ. ಒಂದು OH ಗ್ರೂಪ್ ಇದೆ, ಇನ್ನೊಂದು ಕ್ಲೋರೋಮೀಥೇನ್ ಇದೆ. ಇದು ಒಂದು ಮಾಲಿಕ್ಯೂಲ್, ಇದು ಇನ್ನೊಂದು ಮಾಲಿಕ್ಯೂಲ್. ಹಾಗಾಗಿ 2 ಮಾಲಿಕ್ಯೂಲ್ ಕಾನ್ಸಂಟ್ರೇಷನ್ ನಮಗೆ ಈ ರಿಯಾಕ್ಷನ್ಗೆ ತುಂಬ ಮುಖ್ಯ. ಹಾಗಾಗಿ ಇದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಓಕೆ, ಆ್ಯಂಡ್ ಈ ಟ್ರಾನ್ಸಿಷನ್ ಸ್ಟೇಟ್ ಆಗಿದ ತಕ್ಷಣವೇ ಫಾಸ್ಟಾಗಿ ಇದು ಅನ್ಸ್ಟೇಬಲ್. ಯಾಕೆ ಅನ್ಸ್ಟೇಬಲ್? ಕಾರ್ಬನ್ ಕೇವಲ 4 ಬಾಂಡ್ ಇರಬೇಕು, ಆದರೆ ನಾವು ಕೌಂಟ್ ಮಾಡಿದ್ರೆ 5 ಬಾಂಡ್ ಇದೆ. ದಟ್ ಈಸ್ ಅಗೇನ್ ಲೈಕ್ ನಾಟ್ ಪಾಸಿಬಲ್. ಇಮ್ಮಿಡಿಯೇಟ್ಲಿ ಆಗಿದ್ದ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಏನಾಗುತ್ತೆ, ಈ ಕಾಂಪೌಂಡು ಸೊ ಈ ರೀತಿಯಾದಂಥ ಪ್ರಾಡಕ್ಟ್ನ ಫಾರ್ಮ್ ಮಾಡಿಬಿಡತ್ತೆ. ಓಕೆ, ಸೊ ನೀವಿಲ್ಲಿ ನೋಡಿದ್ರೆ ಯಾವ ಪ್ರಾಡಕ್ಟ್ ಬಂತು, ಏನಿದ್ರ ಹೆಸರು? ದಿಸ್ ಇಸ್ ಮೆಥನಾಲ್. We started with the chloromethane and we got the alcohol, that is methanol. Okay, now let us see ಆಫ್ ರಿಯಾಕ್ಷನ್ ನೋಡಿದ್ವಿ. ಸೆಕೆಂಡ್ ಆರ್ಡರ್ ಅಂತ ಗೊತ್ತಾಯ್ತು. ಒಂದು ಸ್ಟೆಪ್ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ, ಯಾಕಂದ್ರೆ ಈ ಟ್ರಾನ್ಸಿಷನ್ ಸ್ಟೇಟ್ ಇರ್ತಕ್ಕಂಥ ಕಾಂಪೌಂಡ್ನ ನಾವು ಐಸೋಲೇಟ್ ಮಾಡೋಕ್ಕಾಗಲ್ಲ, ಅದನ್ನ ಸಪ್ರೇಟ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಇದನ್ನ ನಾವು ಒಂದೇ ಸ್ಟೆಪ್ ಅಂತ ಕನ್ಸಿಡರ್ ಮಾಡಿಬಿಡ್ತೀವಿ. ಹಾಗಾಗಿ ಇದು ಒನ್ ಸ್ಟೆಪ್ ಮೆಕ್ಯಾನಿಸಮ್ ಅಂತ ಹೇಳ್ಬಹುದು. ಆ್ಯಂಡ್ ದ ಓರಿಯೆಂಟೇಷನ್ನ ನೀವು ಚೆಕ್ ಮಾಡಿದರೆ ಇಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಆಟಮ್ ಅರೇಂಜ್ಮೆಂಟ್ಗೂ ಪ್ರಾಡಕ್ಟಲ್ಲಿ ಇರ್ತಕ್ಕಂಥ ಅರೇಂಜ್ಮೆಂಟ್ಗೂ ಕಂಪ್ಲೀಟಾಗಿ 180 ಡಿಗ್ರೀಸ್ ಅದು ಚೇಂಜ್ ಆಗಿದೆ. ಈ ರೀತಿಯಾದಂಥ ಬದಲಾವಣೆನ ಇನ್ವರ್ಷನ್ ಅಂತ ಕರೀತಾರೆ. ಸೊ ಇಲ್ಲಿ ರಿಕಾಲ್ ಮಾಡ್ಕೊಳ್ಳಿ, SN1 ಮೆಕ್ಯಾನಿಸಮ್ನಲ್ಲಿ ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್ ಇತ್ತು, ಆದರೆ ಇಲ್ಲಿ SN2ನಲ್ಲಿ ಇನ್ವರ್ಷನ್ ಆಫ್ ದಿ ಕಾನ್ಫಿಗರೇಷನ್ ಆಫ್ ಆಟಮ್ಸ್ ಇಸ್ ದೇರ್. Okay, so using all this information, now we can write the differences between SN1 and SN2 mechanism. Idu kuda quite important question. So SN1 mechanism, it is a two-step reaction. Okay, and this is one-step reaction. It is a first order reaction, and this is a second order reaction. So usually tertiary haloalkanes undergo SN1 mechanism, and here primary haloalkanes undergo SN2 mechanism. Okay, and the fourth difference is retention of configuration
Here it is inversion of configuration. Okay, the order goes like this. Tertiary will undergo easily SN1 mechanism, followed by secondary, followed by primary. ಇದರಲ್ಲಿ primary easily will undergo SN2 mechanism, followed by secondary, followed by tertiary. Okay, so ಇಷ್ಟು ಡಿಫ್ರೆನ್ಸಸ್ನ ನೀವು ನೆನ್ಪಿಟ್ಕೊಳ್ಬೇಕು. Okay, so this is quite an important reaction. So ಸರಿಯಾಗಿ ಓದಿ ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು.